ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ಬ್ಲಾಗಿಗೆ. ಆ್ಯಂಡ್ ನೆನ್ನೆ ಹೇಳಿದ್ದೆ ತಾನೆ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗಲ್ಲಿ, ಇವತ್ತು ಒಂದು ಇವೆಂಟ್ ಐತೆ. ಆ್ಯಂಡ್ ಆ ಇವೆಂಟು ಕ್ರಿಸ್ಟ್ ಜಯಂತಿ ಕಾಲೇಜ್ ಹತ್ರ ಇರೋದು. ಆ್ಯಂಡ್ ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಮ್ಯಾನೇಜ್ಮೆಂಟ್ ಇವೆಂಟ್ ಅದು. ಆ್ಯಂಡ್ ಇವತ್ತು ಇವನ್ನ ಕೊಡೋಣ ಗಾಡಿ ಹೋಗ್ತಕ್ಕೆ. ನಾನು ಸ್ವಲ್ಪ ಬ್ಲಾಗಿಂಗ್ ಮಾಡಬೇಕು, ಜಲ್ದಿ ಚಲ್. ಅದು ಬೇರೆ ಬೇಗ ಹೋಗೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಯಾ ನಾನು ಓಕೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಬೆಸ್ಟ್ ಮ್ಯಾನೇಜಿಂಗ್ ಟೀಮಿಗೆ ಜಾಯ್ನ್ ಆಗಿದ್ದೀನಿ. ಬೆಸ್ಟ್ ಮ್ಯಾನೇಜಿಂಗ್ ಟೀಮ್. ಆ್ಯಂಡ್ ನಾನೊಬ್ಬನೇ ಅಲ್ಲ, ಅದು ಒಂದು ಟೀಮು. ಲೈಕ್ ನಾನು, ಫುರ್ಖಾನು, ಸುಜಯ್ ಆ್ಯಂಡ್ ಆಯುಷ್, 4 ಮೆಂಬರ್ಸ್ ಒಂದು ಟೀಮ್. ಬಟ್ ಏನು ಮಾಡಬೇಕು ನನಗೆ ಅದು ಗೊತ್ತಿಲ್ಲ. ಅಲ್ಲೋಗಿ ಅವ್ರು ಹೇಳ್ತಾರಂತೆ. ಬಟ್ 4 ಜನಗೂ ಟೋಟಲ್ ಎಕ್ಸ್ಪೆಂಡಿಚರ್ ಆಗಿದ್ದು 500 rupees. ಜಲ್ದಿ ಬರ್ತಿದ್ದೀವಿ. ಅಲ್ಲೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಟರ್ಫ್ ಮುಂದೆ. ಆ್ಯಂಡ್ ಸುಜಯ್ ಕಾಲ್ ಮಾಡ್ತಿದ್ದಾನೆ. ಆ್ಯಂಡ್ ಲೇ ಬ್ಲಾಗ್ ಮಾಡ್ತಿದ್ದೀನಿ, ಏನಾದರೂ ಮಾಡ್ರು. ಲಾಪರ್ವಾಹಿ ಕಾ ನತೀಜಾ. ಸೊ ಎಲ್ಲ ಇಲ್ಲಿ ವೇಟ್ ಮಾಡ್ತಿದ್ದಾರೆ ಬಸ್ಸಿಗೆ. ಫ್ರೆಂಡ್ಸ್ ಬಸ್ಸಲ್ಲಿ ಹತ್ತ ಮೇಲೆ ಮತ್ತೆ ಬೇರೆದಂತೆ ಬಸ್ಸು. ಸೊ ಫ್ರೆಂಡ್ಸ್ ಅದು BHM ಅವ್ರದ್ದು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಿರೋದಂತೆ. ಸೊ ಬ್ಯಾಡ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರು. ಆ್ಯಂಡ್ ಫ್ರೆಂಡ್ಸ್ ಕರೆಕ್ಟ್ ಬಸ್ ಸಿಕ್ಬಿಡ್ತೀವಿ. ಸುಜಯ್ ಕೂಡ ಸುಜಯ್ ಫ್ರೆಂಡ್ಸ್ ಇವಳ್ದು ಸಿಚುವೇಶನ್ ನೋಡಿ ಯಾವ ತರ ಆಗ್ಬಿಟ್ಟಿದೆ ಬಸ್ ಒಳಗಡೆ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ವಾಮಿಟ್ ಬರ್ತಾ ಇತ್ತಂತೆ ಇವಳಿಗೆ. ಆ್ಯಂಡ್ ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಇವಾಗ ಸ್ವಲ್ಪ ಹೊತ್ತರಲ್ಲಿ ಒಂದು 45 minutes ಆಯ್ತು ಇನ್ನು ಬರೋಕ್ಕೆ. ಬ್ಲಾಗ್ ಆ್ಯಂಡ್ ಫೈನಲಿ ಬಂದ್ಬಿಟ್ಟಿದ್ದೀವಿ ಎಲ್ಲ ಇಲ್ಲಿ ಕ್ರಿಸ್ಟ್ ಜಯಂತಿ. ಬ್ರೋ ಯಾವ ಥರ ಆಯ್ತು ಕಾಲೇಜು. ಹಾಂ ಸೊ ಫ್ರೆಂಡ್ಸ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು 8:30 ಅಂತೆ ರಿಜಿಸ್ಟ್ರೇಷನ್ಸು. ಆ್ಯಂಡ್ ಇವಾಗ ಟೈಮ್ 11 o'clock ಆಗ್ತಿದೆ. ಇದ್ರಲ್ಲಿ ನಾನು ಲೇಟ್ ಮಾಡಿಲ್ಲ. ಬ್ರೋ ಯಾವ ಥರ ಐತೆ ಈ ಕಾಲೇಜು. ಎಷ್ಟು ದೂರ ಹೋಗ್ತಿದ್ದೀವಿ ಅಂದ್ರೂ ಎಂಡೇ ಆಗ್ತಿಲ್ಲ ಫ್ರೆಂಡ್ಸ್ ಇದು. ಆ್ಯಂಡ್ ದಿಸ್ ಈಸ್ ಫೈನಲಿ ಇವಾಗ ಪರ್ಮಿಷನ್ ಸಿಕ್ತು. ಲೇಟಾಗಿ ಆಗ್ಬಿಟ್ಟಿದ್ವಿ ನಾವು. ಫುರ್ಖಾನು ಜಲ್ದಿ ಬರೋ, BMT ಆ್ಯಂಡ್ ಬೆಸ್ಟ್ ಮ್ಯಾನೇಜರ್ ಅವರೆಲ್ಲರಿಗೂ ಕರೆದಿದ್ದಾರೆ. ಆ್ಯಂಡ್ ಇವಾಗ ಹೋಗ್ತಿದ್ದೀವಿ. ಲಿಟ್ರಲಿ ಯಾವ ಥರ ಐತಂದರೆ ಸಿಚುವೇಶನ್ ಇಲ್ಲಿ. ಫುರ್ಖಾನ್ ಏನು ಇಷ್ಟು ಲೇಟ್ ಏನಕ್ಕೋ. ಅಲ್ಲಿ ಬಸ್ ಡ್ರೈವರ್ ನೋಡಿದ್ರೆ ಬೇರೆ ಕಡೆಯಿಂದ 51 kilometers ಬಂದಿರೋದು ಇಲ್ಲಿಗೆ. 51 kilometers, 20 kilometers ಆಗ್ತಿತ್ತು. ಮಿಸ್ಟೇಕ್ ಆಗಿ ಇಷ್ಟು ಆಯಿತು ಪ್ರಾಬ್ಲಮ್. ಒಂದು ಮಿಸ್ಟೇಕ್, 1 ರಾಂಗ್ ಟರ್ನ್.
ಸೊ ಫ್ರೆಂಡ್ಸ್ ಇವಾಗ 10 ಮಿನಿಟ್ಸಲ್ಲಿ PPT ತಯಾರು ಮಾಡಬೇಕಂತಿದ್ದಾರೆ. 107. ಫೈನಲಿ ಫ್ರೆಂಡ್ಸ್ ಇವಾಗ ಇದು ನಾವು ಎಲಿಮಿನೇಟ್ ಆಗೋಯ್ತು. ಬಟ್ ಫಸ್ಟ್ ರೌಂಡಲ್ಲೇ ಎಲಿಮಿನೇಟ್ ಆಗೋದ್ವಿ. ಎಂತಕ್ಕಂದರೆ ಟೈಮ್ ಇದ್ದಿಲ್ಲ, 10 ಮಿನಿಟ್ಸ್ ಅಷ್ಟೇ ಇದ್ದಿದ್ದು. ಸೊ ಆ್ಯಂಡ್ ಇವ್ರು ಇದು ಕೊಟ್ಟಿದ್ದಾರೆ, ID ಕಾರ್ಡ್ ಪ್ಲಸ್ ಇದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ತೋರಿಸ್ತೀನಿ ಆಮೇಲೆ. ಇವಾಗ ಸ್ವಲ್ಪ ಸ್ಯಾಡ್ ಮೂಡಲ್ಲಿ ಇದ್ದೀವಿ ಎಲ್ಲರೂ. ಆ್ಯಂಡ್ ಎಲ್ಲ ಸ್ಯಾಡ್ನೆಸ್ ಆಗಿ ಎಲ್ಲರೂ ಬಂದಿದ್ದೀವಿ ಇಲ್ಲಿ ಕ್ಯಾಫೆಟೇರಿಯಾಗೆ ಊಟ ತಿನ್ನೋಕ್ಕೆ. ಆ್ಯಂಡ್ ಫ್ರೆಂಡ್ಸ್ ಎಂಜಾಯಿಂಗ್ ದ ಟ್ರೀಟ್. ಅವ್ನು ನೋಡಿ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ. ಆ್ಯಂಡ್ ಯಾ ಕ್ಯಾಫೆಟೀರಿಯಾ ನೋಡು ಒಂದ್ಸತಿ ಯಾವ ಥರ ಆಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಎಲ್ಲರದು ಆಯಿತು. ಎಲ್ಲರೂ ಡಿಸ್ಕ್ವಾಲಿಫೈ ಆಗಿಬಿಟ್ರು ಬಿಕಾಸ್ ಲೇಟಾಗಿ ಬಂದ್ವಿ. 8:35ಗೆ ಬರಬೇಕಾಗಿದ್ದು ಮಾರ್ನಿಂಗು, ನಾವು ಬಂದಿರೋದು 10:50. ಆ್ಯಂಡ್ ಸಿಕ್ಕಿದ್ದು 10 ಮಿನಿಟ್ಸ್ ಅಷ್ಟೇ, ಮ್ಯಾಕ್ಸ್ 10 ಮಿನಿಟ್ಸ್ ಸಿಕ್ಕಿದ್ರು. PPT ಮಾಡಬೇಕು, ಪ್ಲಸ್ ಅದು ಎಲ್ಲ ಸಮರೈಸ್ ಮಾಡಿ PPT ಮಾಡಬೇಕಾಗಿತ್ತು. ಅದು ಸ್ವಲ್ಪ ಡಿಫಿಕಲ್ಟ್ ಆಯಿತು. ಆ್ಯಂಡ್ ಅದು ಕ್ಯಾನ್ವಾ ಓಪನ್ ಆಗೋಷ್ಟರಲ್ಲಿಗೆ ಟೈಮ್ ಆಗೋಯಿತು. ಬೆಳಗ್ಗೆ ಬೇಗ ಬಂದಿದ್ದಿದ್ರೆ ಎಲ್ಲರ ಹತ್ರನೂ ಟ್ಯಾಲೆಂಟ್ ಅಂತೂ ಜಾಸ್ತಿ ಐತೆ, ಆದರೂ ಕಾಂಪಿಟೆಂಟು ಮಾಡಿದ್ವಿ. ಬಟ್ ಆಗಿಲ್ಲ, ಟೈಮ್ ಲಿಮಿಟ್ಸ್. ಎಲ್ಲರಿಗೂ 1 hour ಇತ್ತು, ನಮಗೆ ಓನ್ಲಿ 10 ಮಿನಿಟ್ಸ್ ಬಿಕಾಸ್ ಆಫ್ ಅವರ್ ಫಾಲ್ಟ್. ಬೆಳಗ್ಗೆ ಸ್ವಲ್ಪ 8:30ಗೆ ಇಲ್ಲಿ ಇರಬೇಕಾಗಿದ್ದು, 8:30ಗೆ ಅಲ್ಲಿಂದ ಬರ್ತಿದ್ದೀವಿ ನಾವು. ಅಲ್ಲಿಂದ ಬಸ್ ಎತ್ತಿದ್ದು. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ ಇರ ಅಲ್ಲಿ. ಆ್ಯಂಡ್ ಫ್ರೆಂಡ್ಸ್ ಇವಾಗ ಎಲ್ಲ ಫೋಟೋಸ್ ಎಲ್ಲ ಇಲ್ಲಿ ಹಿಡಿದುಬಿಟ್ಟಿದ್ದೀವಿ. ಆ್ಯಂಡ್ ಇವಾಗ ಹೋಗ್ತಿದ್ದೀವಿ ಡೈರೆಕ್ಟ್. ಹಾಯ್ ಫ್ರೆಂಡ್ಸ್, ಹೆಂಗಿತ್ತು? ಹೌ ವಾಸ್ ದ ಮ್ಯಾನೇಜ್ಮೆಂಟ್ ಇವೆಂಟ್? ವೆರಿ ಬ್ಯಾಡ್ನಾ? ವೆರಿ ಅನ್ಫೇರ್ ನಾ? ಇಟ್ ಈಸ್ 5 out of 1? ವಾಟ್ 5 out? 5 out of 1 ರೇಟಿಂಗ್. ವಾ. Food is good. ಫುಡ್ ಈಸ್ ಗುಡ್. ಯಾ. ಆ್ಯಂಡ್ College also awesome college. ಆಸಮ್ ಕಾಲೇಜ್ ಆಗೈತೆ ನೋಡಿ. ಫಾರ್ ಸ್ಟಡಿಂಗ್ ದಿಸ್ ಕಾಲೇಜ್ ಇಸ್ ಮೊದಲೇ 3 ತಾಸಾಗಿದೆ ಮರ್ಯಾದೆ ನಮ್ಮ ಟೀಚರ್ ನಿಂದು. ಅಯ್ಯೋ for colors. See. ಜಾಗ ಅಂತ ಬಿಡಿ ಸ್ವಲ್ಪ ಅವ್ರಿಗೆ. ಕಾಣಿಸ್ತಾ ಇದೆಯಾ ನಿಮಗೆ? ಕಲರ್ಸ್ನ ಹುಡುಕ್ತಾ ಇದ್ದಾರೆ. ಜಾಸ್ತಿ ಇದು ಸಮझ रहे हो आप? ಫುರ್ಕಾನ್ ಕಲರ್ಸ್ ಇದೆ. ನಿಮ್ಮ ವ್ಲಾಗರ್. ಕಲರ್ಸ್ ಬೇಕಂತೆ ಅವ್ರಿಗೆ. ನೋಡಿ, ಕಲರ್ಸ್ ಸಿಕ್ಕಿದ್ರಾ ನಿಮ್ಗೆ? ಪರ್ಪಲ್ ಚೆನ್ನಾಗಿ ಸಿಕ್ಕಿದ್ರಾ ನಿಮ್ಗೆ? ಅವನು ಫುಲ್ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾನೆ. ನೋಡಿ, ಜಾವಿದ್ಗೂ ಸರ್ಟಿಫಿಕೇಟ್ ಸಿಕ್ಕಿದೆ, ಅವನು ಗೆದ್ದಿದ್ದಾನೆ. ಏನು ಗೆದ್ದಿಲ್ಲ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಕ್ಕಿದ್ದು. ಒಂದು ಸರ್ಟಿಫಿಕೇಟ್ಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಜಾವಿಯೋ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ देखिए स्पेलिंग. ಟಿ ಜಾನ್ಸ್ ಕಾಲೇಜ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ. ಸೊ ನೋಡ್ಬೋದು, ಸರ್ಟಿಫಿಕೇಟ್ ಸಿಕ್ಕಿದ್ದು. ಸಿಕ್ತು. ಕೋಆಪರೇಟ್ ಆರ್ಟ್ಸ್ ಅಲ್ಲಿ ಇವನ್ ಐ ಹ್ಯಾವ್ ಪಾರ್ಟಿಸಿಪೇಟ್. ಐ ಗಾಟ್ ದ ಸರ್ಟಿಫಿಕೇಟ್. ಯಾರು ಕುರ್ಕೋ ಬರೀ ಇಂಥದೆಯಾ? ಇವಾಗ ಸೋಗ್ರಾ ಹೋಗ್ತಿದ್ದಾಳೆ. ಸೋಗ್ರಾಗೂ ಸಿಕ್ತು. ನೀನ್ ಯಾವ್ದ್ರಲ್ಲಿ? ಕಾರ್ಪೊರೇಟ್ ಟ್ಯಾಕ್ಸಾ? ವಾ. ಅಂಡ್ ಧೀರಜ್, ಓಯ್ ಧೀರು,
ಶೋ ಯುವರ್ ಯುವರ್ ಕಾರ್ಪೊರೇಟ್ ಸೈಡ್. ಮೈನ್ ಬೆಸ್ಟ್ ಮ್ಯಾನೇಜ್ಮೆಂಟ್ ಟೀಮು. ಎಲ್ಲರಿಗೂ ಸಿಕ್ತಿದೆ ಆ್ಯಂಡ್ ತೇಜಸ್ವಿನಿಗೂ ಸಿಕ್ಕಿದೆ. ಎಲ್ಲಿ ನಿಂದು ಯಾವುದು? ನಂದು HR. ಹ್ಯೂಮನ್ ರಿಸೋರ್ಸ್. ನೈಸ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ನಂದೇನು ಹಂಗಿದ್ರೆ ಆಗಿರೋದು ಎಲ್ಲರಿಂದ. ಫ್ರೆಂಡ್ಸ್, ಇವಾಗ ಜಸ್ಟು ಕಾಲೇಜ್ ಆಚೆ ಬಂದ್ಬಿಟ್ಟಿದ್ದೀವಿ ಆ್ಯಂಡ್ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅಲ್ಲಿ ಬರ್ತಿರ್ಬಹುದು, ಐ ಥಿಂಕ್ ಮುಂದೆ ಬರ್ತಿರುತ್ತೆ, ಇದಲ್ಲ ನೆಕ್ಸ್ಟ್ ಬರೋದು. ಸೊ ವೆಯ್ಟ್ ಮಾಡ್ಕೊಂಡು ಇದ್ದೀವಿ. ಇವಾಗ ಹೋಗೋದೇ ಅಷ್ಟೇ ಇವಾಗ ಮನೆಗೆ. ಟೈಮು ಆಗುತ್ತೆ 3:40 ಏನೋ ಆಗಿದೆ ಟೈಮ್. ಲೇ, ನಾನು ಬಂದಿದ್ದೆ, ಸಾಂಗ್ ಸ್ಟಾಪ್ ಆಗೋಯ್ತಲ್ವೋ. ಫುರ್ಕಾನ್, ಅದೇ ಮೀಮ್ ಆಗ್ಬೇಕು ಇವ್ರನ್ನ, ಅದಕ್ಕೆ. ಅಯ್ಯೋ ಅಯ್ಯೋ, सीनियर बस गया, बाथरूम तक ठीक है, यहाँ नहीं. ಸೊ ಫ್ರೆಂಡ್ಸ್, ಫ್ರಂಟ್ ಗೇಟ್ ಅಲ್ಲೈತೆ ಆ್ಯಂಡ್ ನೋಡಿ ಎಲ್ಲರಿಗೂ ಇಲ್ಲೇ ನಿಲ್ಲಿಸ್ಬಿಟ್ರು. ಇವಾಗ ಎಲ್ಲರೂ ಹೋಗ್ತಿದ್ದಾರೆ. ಓಯ್ ಬಾಯ್ ಹೇಳ್ರು. देखो कौन सा की तुम्हारा? ये वो मेरा. ओए क्या बोली सब? फुरकान, फुरकान बोलो भाई. So friends, finally back gate and ಬಂದ್ಬಿಟ್ಟೆ. ಫ್ರಂಟ್ ಗೇಟಲ್ಲಿ ಇದ್ದೆ ತಾನೇ ಇವಾಗ ತನಕ. ಅಲಿಶಾ ಅವ್ರ ಅಪ್ಪ ಬಿಟ್ಟರು. ಅಲಿಶಾ ಜೊತೆನೇ ಇದ್ದರು, ಅದಕ್ಕೆ ಬಿಟ್ಬಿಟ್ರು. ಸೊ ಯಾವ ಥರ ಹೋಯ್ತು ಫ್ರೆಂಡ್ಸ್ ಇವತ್ತು. ಲಿಟ್ರಲಿ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅನಿಸುತ್ತೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅನಿಸುತ್ತೆ. ಮನೆಗೆ ಹೋಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಯ್ತು ಅಂತ. ಫಸ್ಟು ಮನೆಗೆ ಹೋಗ್ಬಿಡೋಣ, ಹೋಗೋಣ. ಆ್ಯಂಡ್ ಫ್ರೆಂಡ್ಸ್, ಫೈನಲಿ ಮನೆಗೂ ಬಂದ್ಬಿಟ್ಟಿದ್ದೀನಿ ಆ್ಯಂಡ್ ಎಲ್ಲ ಹೇಳ್ತೀನಿ ಏನೇನಾಯಿತು, ಯಾವ ಥರ ನಡೀತು ಅಂತ ಇವಾಗ. ಸೊ ಫಸ್ಟು ನಾವು ಜಾಸ್ತಿ ಮಿಸ್ಟೇಕ್ಸ್ ಆಯ್ತು ಅಲ್ಲಿ. ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಆಯಿತು. ಅವರು ಕ್ಲಿಯರಾಗಿ ಹೇಳಿದರು, ಕ್ರಿಸ್ಟು ಜಯಂತಿ ಕಾಲೇಜ್ ಅವರು, ಈ ಮ್ಯಾನೇಜ್ಮೆಂಟ್ ಇವೆಂಟ್ ಮಾಡೋರು, 8:30ಗೆ ರಿಜಿಸ್ಟ್ರೇಷನ್ಸ್ ಅಲ್ಲಿ ಮಾಡಬೇಕಂತೆ. ಆ್ಯಂಡ್ ನಾವೇನು ಹೇಳ್ಕೊಂಡು ರಿಜಿಸ್ಟ್ರೇಷನ್ಸ್ 8:30 ತನಕ ಕ್ಲೋಸ್ ಅಂತ ಹೇಳ್ಕೊಂಡಿದ್ದು. ಅವರು ಅಷ್ಟೇ ಹೇಳಿದ್ದು 8:30ಗೆ ಕ್ಲೋಸ್ ರಿಜಿಸ್ಟ್ರೇಷನ್ಸು ಅಂತ. ನಾವು ಆನ್ಲೈನ್ ರಿಜಿಸ್ಟ್ರೇಷನ್ಸ್ ತಾನೇ ಮಾಡಿದ್ದು, ಆನ್ಲೈನ್ ಪೇ ಮಾಡಿದ್ದು 500. ಆ್ಯಂಡ್ ಎಲ್ಲರೂ 500 ಅಲ್ಲ, ಟೋಟಲ್ 5000 ಏನೋ ಆಗಿದ್ದು ನಮ್ಮದು ಟಿ ಜಾನ್ ಕಾಲೇಜಿಂದ ಹೋಗಿದ್ದು. ಆ್ಯಂಡ್ ನಾವೇನು ಅಂದ್ಕೊಂಡ್ರಿ, ಆನ್ಲೈನ್ ತಾನೇ ಪೇ ಮಾಡಿಬಿಟ್ಟಿದ್ದೀರಿ, ರಿಜಿಸ್ಟ್ರೇಷನ್ ಇವಾಗ ಇರಲ್ಲ ಆಯ್ತಲ್ಲ ಅಂತ. ಬಟ್ ಅಲ್ಲೇನು ಟ್ವಿಸ್ಟ್ ಬಂತು ಅಂದರೆ 8:30ಗೆ ಆ ಕಾಲೇಜಲ್ಲಿ ಇರಬೇಕಂತ ಹೇಳಿದ್ದು. ನಾವು 8:30ಗೆ ನಮ್ಮ ಕಾಲೇಜಲ್ಲಿದ್ದೀವಿ. ಕ್ರಿಸ್ಟು ಜಯಂತಿ ಕಾಲೇಜ್ಗೆ ಇನ್ನೂ ಹೋಗೇ ಇದ್ದಿಲ್ಲ. ಅಲ್ಲಿ ರಿಜಿಸ್ಟ್ರೇಷನ್ಸ್ ಆಗ್ತಿತ್ತು ನಮ್ಮ ಕಾಲೇಜಲ್ಲಿ ನಾವಿರುವಾಗ. ನಾವು 7 o'clock ಇಲ್ಲಾಂದರೆ 6 o'clock ಏನೋ ಇಲ್ಲಿಂದ ಹೋಗಬೇಕಾಗಿದ್ದು ಬಸ್ಸಿಂದ. ಅದು ಬೇರೆ ಡ್ರೈವರು ಒಂದು ರಾಂಗ್ ರೂಟ್ ತೊಗೊಂಡು 20 kilometers ಇರೋದು ಅಷ್ಟೇ ಕ್ರಿಸ್ಟು ಜಯಂತಿ ಕಾಲೇಜ್ ಇಲ್ಲಿಂದ. ಒಂದು ರಾಂಗ್ ರೂಟಿಂದ 51 kilometers. ಎಷ್ಟು ಕಷ್ಟ ಆಯ್ತು ಅಂದರೆ ನಿಜ, ಎಲ್ಲ ರಾಂಗ್ ಆಯಿತು. ಅದು ಬೇರೆ ನಾವು ಹೋಗಿದ್ದು ಕರೆಕ್ಟ್ ಫಸ್ಟ್ ರೌಂಡ್ ಮುಗಿಯೋಕ್ಕೆ 10 ನಿಮಿಷ ಆಯ್ತಂತ. ಲಾಸ್ಟ್ 10 minutesಲ್ಲಿ ಹೋಗಿ ಜಾಯಿನ್ ಮಾಡಿರೋದು. ಅದು ಇದಕ್ಕೆ ಇವೆಂಟ್ ಇತ್ತಲ್ಲ ಮ್ಯಾನೇಜ್ಮೆಂಟು. ನಾನು ಬೆಸ್ಟ್ ಮ್ಯಾನೇಜಿಂಗ್ ಟೀಮು, ನಾನು ಫುರ್ಕಾನು, ಸುಜಯ್, ಆಯುಷ್ ಬರ್ತಿದ್ದ. ಬಟ್ ಆಯುಷ್ನ ಏನೋ ಪ್ರಾಬ್ಲಮ್ ಆಯ್ತಂತ ಅವನು ಅವತ್ತು ಬಂದಿಲ್ಲ. ಅವನ ಬದಲು ಧೀರಜ್ ಅಂತೀನಿ, ಸಾರಿ ತ್ರಿಷಿತ್ ಬಂದಿದ್ದ. ಆ್ಯಂಡ್ ಎಲ್ಲರಿಗೂ 1 hour ಕೊಟ್ಟಿದ್ರು ಟೈಮ್. PPT ಒಂದು ಏನು
ಬಿಸ್ನೆಸ್ ಕೊಡ್ತಾರೆ, ಬಿಸ್ನೆಸ್ ಬಗ್ಗೆ ಡೀಟೇಲ್ಸು. ಆ ಬಿಸ್ನೆಸ್ದು ಡೀಟೇಲ್ಸ್ ಎಲ್ಲ ಸಮರೈಸ್ ಮಾಡಿ ಎಲ್ಲ ರೀಡ್ ಮಾಡಿ ಮತ್ತು ಅದ್ರ ಮೇಲೆ ಒಂದು PPT ರೆಡಿ ಮಾಡಬೇಕಾಗಿತ್ತು. PPT ರೆಡಿ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡಬೇಕು, ಅಷ್ಟೇ ಕೆಲಸ ಅಲ್ಲಿ ನಮ್ಮದು ಮ್ಯಾನೇಜ್ಮೆಂಟ್ ಟೀಮ್ ಅವ್ರದ್ದು. ಆ್ಯಂಡ್ ಅಷ್ಟು ಮಾಡೋಕ್ಕೆ ಅವ್ರು ಟೈಮ್ ಎಲ್ಲರಿಗೂ ಅಲ್ಲಿ ರೂಲ್ಸ್ ಬುಕ್ಕಲ್ಲಿ ಇದ್ದಿದ್ದು 1 hour ಕೊಟ್ಟಿದ್ದಾರೆ ಟೈಮಿಂಗು. PPT ತಯಾರು ಮಾಡಿ ಅದನ್ನು ಪ್ರೆಸೆಂಟೇಷನ್ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ 1 hour. ನಾವು ಲಾಸ್ಟ್ 10 minutes ಆಯ್ತನಕ್ಕೆ ಹೋಗಿದ್ದು. ಅದಕ್ಕೆ ನಮಗೂ ಅಷ್ಟೇ ಕೊಟ್ಟಿದ್ದು ಟೈಮು 10 minutes, 1 hour ಕೊಟ್ಟೇ ಇಲ್ಲ. ಸೊ 10 minutesಲ್ಲಿ 5 minutes ನೆಟ್ವರ್ಕೇ ಸಿಗ್ತಿದ್ದಿಲ್ಲ. ಆದರೂ ಟ್ರೈ ಮಾಡಿದ್ವಿ 10 minutesಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ. 2 pages ಏನೋ ಮಾಡಿದ್ವಿ. ಬಟ್ 2 pages ಮಾಡೋಕ್ಕೆ ಕೇಳಿದ್ರು ಎಕ್ಸೆಪ್ಟ್ ಮಾಡಿಲ್ಲ ಅವರು. ಆ್ಯಂಡ್ ಎಲ್ಲ ಫೇಲ್ ಆಗಿ ಬಂದ್ಬಿಟ್ರು. ಮತ್ತೆ ಇದೇ ಮೇನ್ ಆಗಿದ್ದು ಪ್ರಾಬ್ಲಮ್, ಟೈಮಿಂಗ್ಸು ನಮ್ದಲ್ಲ. ಸೊ ಇವಾಗ ನೆಕ್ಸ್ಟ್ ಬ್ಲೇಸ್ ಬರ್ತಿದೆ, ಬ್ಲೇಸ್ಗೆ ಅವ್ರು ಬರ್ತಾರೆ. ಇನ್ನೊಂದು February 11th ಇನ್ನೊಂದು ಐತಂತೆ, ಕ್ರಿಸ್ಟು ಜಯಂತಿ ಕಾಲೇಜಲ್ಲೇ ಇವೆಂಟ್ ಇನ್ನೊಂದು. ಬಟ್ ಅದು ಮ್ಯಾನೇಜ್ಮೆಂಟ್ ಇವೆಂಟ್ ಅಲ್ಲ, ನಾರ್ಮಲ್ ಇವೆಂಟ್ ಐತೆ, ಅಲ್ಲೂ ಜಾಯಿನ್ ಆಗ್ಬೋದು. ಈ ಥರನೇ ಅದು. ಸೊ ನೋಡೋಣ, ಅದಕ್ಕೂ ಹೋಗ್ತೀವಿ. ಈ ಸತಿ ಕಮ್ ಬ್ಯಾಕ್ ಮಾಡೋಣ ಅಂತ ಇದ್ದೀವಿ. ಬಿಕಾಸ್ ಇದು ಸ್ಯಾಡ್ ಆಗಿದ್ದೀವಿ, ಮಿಸ್ಟೇಕ್ ಆಗಿದೆ, ಬಟ್ ಟ್ಯಾಲೆಂಟ್ ಐತೆ ನಮ್ಮ ಹತ್ರ, ಅದಕ್ಕೆ ಕಮ್ ಬ್ಯಾಕ್ ಮಾಡೋಣ ಅಂತ. ಸೊ ಇವತ್ತಿಗೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಿಟ್ರಲಿ ಫ್ರೆಂಡ್ಸ್. ಸೊ ವಿಡಿಯೋನ ಫಸ್ಟ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನಾನು ವ್ಲಾಗ್ಸ್ ಹಾಕ್ತಿದ್ದೀನಿ ನೆನ್ನೆಯಿಂದ. ಆ್ಯಂಡ್ ಇದು ವ್ಲಾಗ್ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲೂ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ಸ್ ಬಾಕ್ಸಲ್ಲೂ ಪೇಸ್ಟ್ ಮಾಡಿರ್ತೀನಿ. ಜಲ್ದಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಫಾಲೋ ಮಾಡಿಬಿಡಿ ಫ್ರೆಂಡ್ಸ್, ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದು ನಾನು, ಲೈಕ್ ಮಿನಿ ವ್ಲಾಗ್ ಆ ಥರ. ಸೊ ಜಲ್ದಿ ಹೋಗ್ಬಿಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಪ್ಲೀಸ್. ಅಷ್ಟೇ.